ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಬಗ್ಗೆ ನ್ಯೂಸ್ 18 ನಿರಂತರ ಅಭಿಯಾನ ಮಾಡ್ತಾ ಇದೆ. ವಿಧಾನಸಭೆಯಲ್ಲೂ ನ್ಯೂಸ್ 18 ಅಭಿಯಾನದ ಬಗ್ಗೆ ಪ್ರಸ್ತಾಪ ಆಗಿದೆ. ಈ ಬಗ್ಗೆ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಸರ್ಕಾರ ಈಗಾಗಲೇ 360 ಕೋಟಿ ಘೋಷಣೆ ಮಾಡಿದ್ದು ಇನ್ನೆರಡು ದಿನಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ ಅನ್ನುವ ಭರವಸೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಮಾಧ್ಯಮಗಳು ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಬಹಳ ಬೆಳಕನ್ನ ಚೆಲ್ತಾ ಇದೆ. ಕರ್ನಾಟಕದ ಸರಕಾರಿ ಶಾಲೆಗಳ ಅವ್ಯವಸ್ಥೆಯ ಕುರಿತು ನ್ಯೂಸ್ 18 ಕನ್ನಡ ವಿಶೇಷ ಅಭಿಯಾನ ಮಾಡ್ತಿದೆ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ ಅಂತ ನಿರಂತರವಾಗಿ ವಿಶೇಷ ವರದಿ ಮಾಡಿ ಸರಕಾರದ ಗಮನ ಸೆಳೆಯುತ್ತಿದೆ. ಇದೇ ನ್ಯೂಸ್ 18 ಕನ್ನಡದ ಈ ವಿಶೇಷ ಅಭಿಯಾನ ವರದಿಯನ್ನ ವಿಧಾನಸಭೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಪ್ರಸ್ತಾಪಿಸಿದ್ರು. ಸರಕಾರಿ ಶಾಲೆಗಳನ್ನ ಉಳಿಸುವ ಬಗ್ಗೆ ಇಡೀ ದಿನ ಚರ್ಚೆಗೆ ಅವಕಾಶ ಕೇಳಿದ್ರು. ಈ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಚರ್ಚೆಗೆ ಒಂದು ದಿನ ಅವಕಾಶ ಕೊಡಬೇಕು ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು. ಇದಕ್ಕೆ ಸ್ಪೀಕರ್ ಯುಟಿ ಖಾದರ್ ಒಪ್ಪಿಗೆ ಸೂಚಿಸಿದ್ದಾರೆ. ಇತ್ತೀಚೆಗೆ ಮಾಧ್ಯಮಗಳು ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಬಹಳ ಬೆಳಕನ್ನ ಚೆಲ್ತಾ ಇವೆ. ಸೊ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಹೇಗೆ ಉತ್ತರ ಕರ್ನಾಟಕಕ್ಕೆ ಒಂದು ವಿಷಯಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ, ಒಂದು ಫುಲ್ ಡೇ ಇದಕ್ಕೆ ದಯವಿಟ್ಟು ಅವಕಾಶ ಕೊಡ. ಅರ್ಧ ದಿವಸದಲ್ಲಿ ಇದೇನು ಕೂಡ ಆಗೋದಿಲ್ಲ. ಮತ್ತೆ ಶೌಚಾಲಯ ಕೊಠಡಿಗಿಂತ ಓವರ್ ಆಲ್ ನಾವು ಒಂದು ಪಿಕ್ಚರ್ ನಾವು ಇಡಬೇಕು. ಅವರು ಶುರು ಮಾಡಿದ್ರು, ಆದರೆ ಒಂದು ಫುಲ್ ಡೇ ಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಅವರು ಮನವಿಯನ್ನು ಕೂಡ ನಾನು ಕೂಡ ಬೆಳಗ್ಗೆ ತಮಗೂ ಮಾತಾಡಿದೆ. ಅವರು ಕೂಡ ವೈಯಕ್ತಿಕವಾಗಿ ಕೆಲವು ಸಾಕಷ್ಟು ಸದಸ್ಯರು ಕೂಡ ಮನವಿ ಮಾಡ್ತಾ ಇದ್ದಾರೆ. ಒಂದು ದಿವಸ ದಯವಿಟ್ಟು ಅದಕ್ಕೆ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡಲಿಕ್ಕೆ. ನ್ಯೂಸ್ 18 ಅಭಿಯಾನದ ಬೆನ್ನಲ್ಲೇ ಕಳೆದ ತಿಂಗಳು ನಡೆದಿದ್ದ ಸಚಿವ ಸಂಪುಟ ಸಭೆಯಲ್ಲಿ ಸರಕಾರಿ ಶಾಲೆಗಳ ಅಭಿವೃದ್ಧಿಗೆ ಹಣ ನೀಡುವ ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ರು. ಈಗ ಸರಕಾರಿ ಶಾಲೆಗಳ ಹೊಸ ಕೊಠಡಿಗಳಿಗೆ 360 ಕೋಟಿ, ರಿಪೇರಿಗೆ ಅಂತ 100 ಕೋಟಿ, ಸರಕಾರಿ ಶಾಲೆಗಳ ಶೌಚಾಲಯ ನಿರ್ಮಾಣಕ್ಕೆ 90 ಕೋಟಿ ಹಣವನ್ನ ಇನ್ನೆರಡು ದಿನದಲ್ಲಿ ಬಿಡುಗಡೆ ಮಾಡೋದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧಿವೇಶನದಲ್ಲೇ ಘೋಷಿಸಿದ್ರು. ಈಗ ನಿಮಗೂ ಕೂಡ ರೂಮ್ಸ್ ಅನ್ನ ಕೊಡ್ತಕ್ಕಂಥದ್ದು ರಿಪೇರಿಗೆ ಇವತ್ತು ಅಂದ್ರೆ ನಿನ್ನೆ ಮೊನ್ನೆ ಇಲ್ಲಿ ಬಂದ ಮೇಲೆನೆ ನಾನು ಸೈನ್ ಮಾಡಿದ್ದೀನಿ. ಅದು ಇವತ್ತು ಇಲ್ಲ ನಾಳೆ ಒಳಗೆ ಗೌರ್ಮೆಂಟ್ ಆರ್ಡರ್ ಕೂಡ ಆಗ್ತದೆ. ಸುಮಾರು ರಾಜ್ಯ ಮಟ್ಟದಲ್ಲಿ ಹೊಸ ರೂಮ್ಸಿಗೆ 360 ಕೋಟಿಯನ್ನ ಎಲ್ಲ ಕಡೆನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದನ್ನಾಗಲೇ ವ್ಯವಸ್ಥೆಯನ್ನು ಮಾಡಿದ್ದೀನಿ. ರಿಪೇರಿಗೆ ಸುಮಾರು 100 ಕೋಟಿಯನ್ನು ಕೊಡ್ತಕ್ಕಂಥದ್ದು, ಟಾಯ್ಲೆಟ್ಸ್ಗೆ ಶೌಚಾಲಯಕ್ಕೆ 90 ಕೋಟಿ. ನ್ಯೂಸ್ 18 ಅಭಿಯಾನಕ್ಕೆ ದೊಡ್ಡ ಫಲಶ್ರುತಿ ಸಿಕ್ಕಿದ್ದು ವಿಧಾನಸಭೆ ಅಧಿವೇಶನದಲ್ಲಿ ಸ್ಪಷ್ಟನೆಯೂ ಸಿಕ್ತು. ಒಟ್ನಲ್ಲಿ ನ್ಯೂಸ್ 18 ಅಭಿಯಾನದಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಸರಕಾರಿ ಶಾಲೆಗಳ ಜೀರ್ಣೋದ್ಧಾರ ಮಾಡೋದಕ್ಕೆ ಮುಂದಾಗಿರೋದು ಸಂತಸ ತಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.